ಸ್ತೋತ್ರ ಮಾಡ್ತೇವೆ. ಇವತ್ತು ನಮ್ಮೊಂದಿಗೆ ಮಾತನಾಡುವ ವಿಷಯಗಳನ್ನ ಯೇಸುವಿನ ನಾಮದಲ್ಲಿ ಕರ್ತನೆ ನಮಗೆ ನೀನು ಕರ್ತನೆ ತಿಳಿಯಪಡಿಸಬೇಕೆಂಬುದಾಗಿ ದೇವರಿಗೆ ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇವೆ. ನಿಮ್ಮ ಕೃಪೆಯ ಮುಖಾಂತರವಾಗಿ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬಿಡ್ತೇನೆ, ಜೀವನ ತಂದೆ ಆದ ದೇವರು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಝೂಮ್ ನಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ಈ ಒಂದು ಬೆಳಗಿನ ಶುಭ ವಂದನೆಯನ್ನ ಕೋರ್ತಾ ಇದ್ದೇನೆ. ಪ್ರತಿ ದಿವಸವೂ ಕೂಡ ನಾವು ಒಬ್ಬೊಬ್ಬ ಮಿಷನರಿ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಅಂತ ಸರಣಿಯಲ್ಲಿ ಇವತ್ತು ಮತ್ತೋರ್ವ ಮಿಷನರಿಯ ಕುರಿತು ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಅವರ ಹೆಸರು ಚಾರ್ಲ್ಸ್ ಪಿಯರ್ ಆಂಡ್ರೂಸ್ ಅಂತ ಹೇಳಿ. ಚಾರ್ಲ್ಸ್ ಪಿಯರ್ ಆಂಡ್ರೂಸ್ ಅಂತ ಇವರ ಬಗ್ಗೆ ನಾವು ಧ್ಯಾನ ಮಾಡುವಂತಹ ಈ ವೇಳೆಯನ್ನ ದೇವರು ಕೊಟ್ಟದಕ್ಕಾಗಿ ದೇವರಿಗೆ ವಂದನೆಯನ್ನ ಹೇಳ್ತಿದ್ದೇನೆ. ಈ ಒಂದು ಝೂಮ್ ಮೀಟಿಂಗ್ ಬಂದ್ಬಿಟ್ಟು ಅನೇಕ ಸೇವಕರ ಬಗ್ಗೆ ನಮಗೆ ಪರಿಚಯ ಮಾಡಿಕೊಡೋದಾಗಿ, ಜೊತೆಗೆ ಆತ್ಮಿಕವಾದ ಜೀವಿತದ ಒಂದು ಬೆಳವಣಿಗೆಗೆ ಅನೇಕ ಹೇತುವಾಗಿದೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ನಾವು ಮುಂದುವರಿಸಿ ಇವತ್ತಿನ ವ್ಯಕ್ತಿಯ ಕುರಿತು ನಾವು ಧ್ಯಾನ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಸತ್ಯವೇದ ಕೆಲವು ಕಾರ್ಯಗಳನ್ನ ಅಂದ್ರೆ ವಾಕ್ಯಗಳಲ್ಲಿ ನೋಡುವಂತ ವೇಳೆಯಲ್ಲಿ ನೋಡುವಾಗ ಇವತ್ತು ನಮಗೆ ಕೊಡಲ್ಪಟ್ಟಂತ ಸತ್ಯವೇದ ಅಧ್ಯಯನ ಭಾಗ ಬಂದು ಯೋಹಾನ್ ಸುವಾರ್ತೆ 8ನೇ ಅಧ್ಯಾಯ 2ರಿಂದ 11. ಯೋಹಾನ್ ಸುವಾರ್ತೆ 8ನೇ ಅಧ್ಯಾಯದ 8ರಿಂದ 11ನೇ ವಚನದವರೆಗೆ ಇರುವಂತಹ ಒಂದು ಕಾರ್ಯ ನಾನು ನಿಮ್ಗೆಗೋಸ್ಕರ ನಾನು ಓದ್ತಾ ಇದ್ದೀನಿ ನೋಡ್ರಿ. ಬೆಳಿಗ್ಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ ಜನರೆಲ್ಲರೂ ಆತನ ಬಳಿಗೆ ಬಂದರು. ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿರುವಲ್ಲಿ ಶಾಸ್ತ್ರಿಗಳು ಫರಿಸಾಯರು ವಿಚಾರದಲ್ಲಿ ಸಿಕ್ಕಿದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು ಆಕೆಯನ್ನು ನಡುವೆ ನಿಲ್ಲಿಸಿ, ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯ ಧರ್ಮಶಾಸ್ತ್ರವು ನಮಗೆ ಅಪ್ಪಣೆ ಕೊಟ್ಟಿದೆ. ಹೀಗೆ ವಿಷಯದಲ್ಲಿ ನೀನು ಏನು ಹೇಳುತ್ತೀ ಎಂದು ಆತನನ್ನು ಕೇಳಿದರು. ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಏನಾದರೂ ಒಂದು ನಿಮಿತ್ತ ಬೇಕಾದ್ದರಿಂದ ಈತನು ಏನನ್ನು ತಾನೋ ನೋಡೋಣ ಎಂದು ಹಾಗೆ ಕೇಳಿದನು. ಆದರೆ ಯೇಸು ಒಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದನು. ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟಗೆ ಕೂತುಕೊಂಡು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಿ ಎಂದು ಹೇಳಿ ತಿರುಗಿ ಹೋಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು. ಈ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳ್ಕೊಂಡು ಹಿರಿಯವರು ಮೊದಲುಗೊಂಡು ಕಿರಿಯವರವರೆಗೂ ಒಬ್ಬರ ಹಿಂದೆ ಒಬ್ಬರು ಹೊರಗೆ ಹೋದರು. ಯೇಸು ಒಬ್ಬನೇ ಉಳಿದನು ಮತ್ತು ನಡುವೆ ನಿಂತಿದ್ದ ಹೆಂಗಸು ಅಲ್ಲೇ ಇದ್ದಳು. ಯೇಸು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನು ಹೊರತು ಯಾರನ್ನೂ ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರೂ ಶಿಕ್ಷೆಯನ್ನು ವಿಧಿಸಲಿಲ್ಲವೋ? ಅಂತ. ಯಾರೂ ವಿಧಿಸಲಿಲ್ಲ ಸ್ವಾಮಿ ಅಂದಳು. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ. ಪ್ರೀತಿಯ ದೇವ ಜನರೇ, ಇವತ್ತಿನ ಒಂದು ಮುಖ್ಯ ವಚನ ಏನಂದ್ರೆ 11ನೇ ವಚನ. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದರು. ಈ ವಾಕ್ಯ ಭಾಗದಲ್ಲಿ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರುವಂತ ಒಂದು ವಿಷಯ ಏನಂದ್ರೆ, ಪಾಪದಲ್ಲಿ ಸಿಕ್ಕಿರುವಂತ ಒಬ್ಬ ಸ್ತ್ರೀಯನ್ನ ಹಿಡ್ಕೊಂಡು ಬರ್ತಿದ್ದಾನೆ. ಬಂದಾಗ ಸ್ವಾಮಿ ಮೇಲೆ ಏನಾದ್ರು ತಪ್ಪು ಹೊರಿಸ್ಬೇಕೆಂಬ ಉದ್ದೇಶ ಅವ್ರಿಗೆ ಇದ್ದೇ ಇಲ್ಲ. ಈ ತಪ್ಪನ್ನ ಸರಿಪಡಿಸ್ಬೇಕನ್ನೋ ಉದ್ದೇಶ ಅವ್ರಿಗೆ. ಅದಕ್ಕೋಸ್ಕರ ಸ್ವಾಮಿ ಹೇಳ್ತಿದ್ದಾನೆ ಏನಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಆತನು ಸ್ಪಂದಿಸ್ಲಿಲ್ಲ. ಅವ್ರು ಕೇಳಿದ ಪ್ರಶ್ನೆಗೆ ತಕ್ಷಣ ಉತ್ತರ ಕೊಡ್ಲಿಲ್ಲ. 2ನೇ ಸಾರಿ ಬಂದ್ಬಿಟ್ಟು ಅವ್ರು ಕೇಳುವಂತಹ ವೇಳೆಯಲ್ಲಿ ಅವರು ಮತ್ತೆ ತಿರುಗಿ ಏನ್ ಹೇಳ್ತಾನೆ ಎಂಬುದಾಗಿ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಸ್ವಾಮಿ ನೆಲದ ಮೇಲೆ ಬರ್ತಾ ಇದೆ. ಬರೆದ್ಬಿಟ್ಟು ಇನ್ನೊಂದು ವಾಕ್ಯದಲ್ಲಿ ಹೇಳ್ತಾ ಇದೆ, ಅದರಲ್ಲಿ ಬಂದ್ಬಿಟ್ಟು ಅಲ್ಲಿ ನಿಂತಿದ್ದ ಜನರ ಒಂದು ಹೆಸರುಗಳನ್ನ ಬರಿತಾ ಇದ್ದ ಅಂತ ಕೆಲವು ಸತ್ಯವೇದ ಅಧ್ಯಯನ ಮಾಡುವಂತ ಕೃತಿಗಳು ಹೇಳ್ತಿದ್ದಾರೆ. ಸೊ ಹಾಗಾಗಿ ಅದು 2ನೇ ವಿಚಾರ. ಆದ್ರೆ ಇಲ್ಲಿ ನೋಡುವಾಗ ಪಾಪವನ್ನು ಮಾಡಿದಂತ ಸ್ತ್ರೀಗೆ ಏನ್ ದಂಡನೆ ಕೊಡಬೇಕು, ಶಿಕ್ಷೆ ಕೊಡಬೇಕು ಅಂತ ಯೋಚನೆ ಮಾಡಿದ್ರೆ ವಿನಃ ಅದರ ಕ್ಷಮಾಪಣೆ ಅಥವಾ ದೇವರು ಹೇಳಿರುವಂತ ದೇವರ ಗುಣಾತಿಶಯವನ್ನ ಅವರು ಅನುಸರಿಸಲಿಕ್ಕೆ ಮರ್ತೋಗ್ತಾರೆ. ಇವತ್ತು ನಾವುಗಳು ಕೂಡ ಅನೇಕರು ಈ ರೀತಿ ತಪ್ಪು ಮಾಡುವಂತ ವೇಳೆಯಲ್ಲಿ, ಪಾಪದಲ್ಲಿ ಸಿಕ್ಕಿಕೊಂಡಂತ ವೇಳೆಯಲ್ಲಿ ಅವರ ತಪ್ಪುಗಳನ್ನ ನಾವು ಪಾಯಿಂಟ್ ಔಟ್ ಮಾಡ್ತೀವಿ ವಿನಃ ಅವರು ಸರಿಯಾಗಿ ಮಾಡ್ಕೊಳ್ಳಿಕ್ಕೆ ಆಗುವಂತ ಅವಕಾಶವನ್ನು ಕೊಡುವುದಿಲ್ಲ. ಸ್ವಾಮಿ ಬಂದ್ಬಿಟ್ಟು ಹೇಳ್ತಿದ್ದಾನೆ, 7-70 ಸಾರಿ ನೀನು ಕ್ಷಮಿಸು ಅಂತೇಳಿ ಪೇತ್ರನಿಗೆ ಹೇಳ್ತಿದ್ದಾನೆ. ನಾವು ನಮ್ಮ ಜೀವನದಲ್ಲಿ ನಮ್ಗೆ ವಿರೋಧವಾಗಿ ಮಾಡಿದ ತಪ್ಪುಗಳನ್ನ, ಪಾಪಗಳನ್ನ ನಾವು ಕ್ಷಮಿಸ್ತಾ ಇದ್ದೀವ? ಹೌದಾ? ಸೊ ಯೇಸು ಮತ್ತು ಪಾಪಿಯಾದ ಈ ಮಹಿಳೆಯ ಮಧ್ಯದಲ್ಲಿ ನಡೆದಂತಹ ಒಂದು ಘಟನೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಡೆದಿದೆ. ಒಂದು ಕಾಲದಲ್ಲಿ ನೀವು ನಾನು ಕೂಡ ಪಾಪದಲ್ಲಿ ಇದ್ದೇವೆ. ಸ್ವಾಮಿ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಇಂಥ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ನಾವುಗಳು ಕೂಡ ಏನ್ ಮಾಡ್ಬೇಕು, ಬೇರೆಯವರ ಪಾಪಗಳನ್ನ ಕ್ಷಮಿಸುವ ಹಂಗಿನಲ್ಲಿ ಅದನ್ನ ಮರ್ತೋಗ್ಲೇಬಾರದು. ಸರಿ, ಇವತ್ತಿನ ಒಂದು
ಪ್ರತಿ ಒಂದು ದಿವಸವೂ ಕೂಡ ಸತ್ಯವೇದ ಅಧ್ಯಯನ ಭಾಗ ಒಂದು ವರ್ಷಕ್ಕೆ ನಾವು ಓದ್ಬೇಕಂತೇಳಿ ಒಂದೊಂದು ಭಾಗ ನಾವು ಓದ್ತಾ ಇದ್ವಿ. ಅಂತ ಒಂದು ಸರಣಿಯಲ್ಲಿ ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ ಹಾಗೂ 10ನೇ ಅಧ್ಯಾಯದಲ್ಲಿ ಇರುವಂತಹ ವಿಷಯವನ್ನ ನಾವು ನೋಡುವಂತ ವೇಳೆಯಲ್ಲಿ ಈ 2 ಅಧ್ಯಾಯದಲ್ಲಿ ನಾವು 2 ಕಾರ್ಯಗಳನ್ನ ನಾವು ನೋಡ್ಬೋದು. ಮೊದಲನೇದಾಗಿ ಯೇಸುವಿನ ಈ 9ನೇ ಅಧ್ಯಾಯದಲ್ಲಿ ನೋಡ್ಬೇಕಂದ್ರೆ ಯೇಸುವಿನ ಒಂದು ದೈವಿಕವಾದ ಒಂದು ಮಹಿಮೆಯ ರೂಪಾಂತರ ಹೊಂದ್ಕೋತಾ ಇದ್ದಾರೆ. ಎರಡನೇದಾಗಿ ನಂಬಿಕೆಯ ಒಂದು ಪ್ರಾರ್ಥನೆಯ ಮೂಲಕ ಬರುವಂತ ಶಕ್ತಿ ಏನಂತ ಹೇಳ್ತಿದ್ದಾರೆ. ಮೂರನೇದಾಗಿ ನಾವು ವಿನಮ್ರತೆಯಿಂದ ನಡೆಯುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಿದ್ದಾರೆ. ನಾಲ್ಕನೇದಾಗಿ ದುರ್ಬಲರನ್ನ ನಾವೇನ್ ಮಾಡ್ಬೇಕು, ರಕ್ಷಿಸ್ಬೇಕು. ಅವ್ರನ್ನು ಕೂಡ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತೇಳಿ ಆತನ ಹೇಳುತ್ತಾರೆ. 10ನೇ ಅಧ್ಯಾಯಕ್ಕೆ ನೀವು ಬಂದಾಗ ಅಲ್ಲಿ ಬಂದ್ಬಿಟ್ಟು ಮದುವೆ ಅಂದ್ರೆ ಏನು, ವಿಚ್ಛೇದನ ಅಂದ್ರೆ ಏನು, ಮಕ್ಕಳ ಒಂದು ಅಮೂಲ್ಯತೆ ಅಂದ್ರೆ ಏನು, ನಿಜವಾದ ಸಂಪತ್ತು ಅಂದ್ರೆ ಏನು, ಲೋಕದ ಸಂಪತ್ತು ಅಂದ್ರೆ ಏನು, ಮತ್ತೆ ಒಂದು ದೇವರ ಒಂದು ವಿಶೇಷವಾದ ಹಾದಿ ಯಾವ ತರ ಇರ್ತದೆ, ಹೆಂಗೆ ನಾವು ದೇವರ ಒಂದು ಮಾರ್ಗದಲ್ಲಿ ನಾವು ಹೋಗ್ಬೋದು ಅಂತೇಳಿ ಹೇಳೋದ್ರ ಜೊತೆಗೆ ಲಾಸ್ಟ್ ಅಲ್ಲಿ ಯೇಸು ಸ್ವಾಮಿ ಬಂದ್ಬಿಟ್ಟು ಮುಂಬರುವಂತಹ ಸಂಕಟವನ್ನ, ತಾನು ಮರಣ ಹೊಂದುವಂತಹ ಸ್ಥಿತಿಯನ್ನ ಸ್ವಾಮಿ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅಳಿಪಡಿಸ್ತಾರೆ. ಇದನ್ನ ನೀವು ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನೋಡುವಂತಹ ವೇಳೆಯಲ್ಲಿ ನಿಮಗೆ ಅರ್ಥ ಆಗುತ್ತೆ. ಸರ್, ನಾವು ಇವತ್ತು ಮುಂದೆ ಈ ಒಂದು CF ಚಾರ್ಲ್ಸ್ ಎಂದಾಗ ಹೇಳಲ್ಪಡುವಂತಹ ಒಬ್ಬ ವ್ಯಕ್ತಿ, ಅವ್ರ ಕುರಿತು ನಾವು ಧ್ಯಾನ ಮಾಡ್ತೇವೆ. ಚಾರ್ಲ್ಸ್ ಪ್ರಿಯರ್ ಆಂಡ್ರೂಸ್ ಅಂತೇಳಿ, ಇವ್ರಿಗೆ ಶಾರ್ಟ್ ಆಗಿ ಬಂದ್ಬಿಟ್ಟು CF ಆಂಡ್ರೂಸ್ ಅಂತೇಳಿ ಕರೀತಾರೆ. ಇವರು ಬಂದ್ಬಿಟ್ಟು 1871ನೇ ಇಸ್ವಿಯಿಂದ 1940ನೇ ಇಸ್ವಿವರೆಗೆ ಇವರು ಬಂದ್ಬಿಟ್ಟು ಮಾಡಿದರೆ ಈ ಲೋಕದಲ್ಲಿ ತಮ್ಮ ಒಂದು ಸೇವೆ ಅಥವಾ ಪಯಣವನ್ನ ಸಾಗಿಸಿ. ಸೊ ಇವರ ಒಂದು ಪರಿಚಯ ನೋಡುವಂತ ಸಂದರ್ಭದಲ್ಲಿ ಇವರು ಯಾವಾಗ ಹುಟ್ಟಿದ್ರು ಅಂದ್ರೆ ಫೆಬ್ರವರಿ 12ನೇ ತಾರೀಕು 1871ನೇ ಇಸ್ವಿಯಲ್ಲಿ ಅವರು ಹುಟ್ಟುತ್ತಾರೆ. ಇವರು ಹುಟ್ಟಿದಂತ ಸ್ಥಳ ನೋಡ್ಬೇಕಂದ್ರೆ ಯುನೈಟೆಡ್ ಕಿಂಗ್ಡಮ್ ಎಂಬುದಾಗಿ ಹೇಳುವ ಯುರೋಪ್ ಖಂಡದಲ್ಲಿ ಇರುವಂತಹ ಯುನೈಟೆಡ್ ಕಿಂಗ್ಡಮ್ ಎಂಬುದಾಗಿ ಹೇಳುವ ಒಂದು ದೇಶದಲ್ಲಿ ನ್ಯೂ ಕ್ಯಾಸಲ್ ಅಪಾನ್ ಟೈನ್ ಅಂತೇಳಿ ಹೇಳುವಂತ ಒಂದು ಪ್ರಾಂತ್ಯದಲ್ಲಿ ಇವರು ಹುಟ್ಟುತ್ತಾರೆ. ಅಂದ್ರೆ ಯುರೋಪ್ ಖಂಡದಲ್ಲಿ ಯುನೈಟೆಡ್ ಕಿಂಗ್ಡಮ್ ಎಂಬುದಾಗಿ ಹೇಳಲ್ಪಡುವಂತಹ ದೇಶದ ನ್ಯೂ ಕ್ಯಾಸಲ್ ಅಪಾನ್ ಟೈನ್ ಎಂಬುದಾಗಿ ಹೇಳಲ್ಪಡುವಂತಹ ಒಂದು ಪ್ರಾಂತ್ಯದಲ್ಲಿ ಇವರು ಹುಟ್ಟುತ್ತಾರೆ. ಇವರ ತಂದೆ ಹೆಸರು ಹೇಳ್ಬೇಕಂದ್ರೆ ಜಾನ್ ಎಟಿನ್ ಆಂಡ್ರೂಸ್ ಅಂತೇಳಿ. ಇವರು ಅಪೊಸ್ತಲಿಕ ಚರ್ಚ್ನ ಒಂದು ಬಿಷಪ್ ಆಗಿ ಇವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾರು ಅಂದ್ರೆ ಇವ್ರ ತಂದೆ CF ಆಂಡ್ರೂಸ್ ಅವರ ತಂದೆ ಆಗಿರುವಂತ ಜಾನ್ ಎಡ್ವಿನ್ ಆಂಡ್ರೂಸ್ ಅವರು ಕ್ಯಾಥಲಿಕ್ ಅಪೊಸ್ಟಲಿಕ್ ಚರ್ಚ್ ನ ಒಂದು ಬಿಷಪ್ ಆಗಿ ಅವ್ರು ಸೇವೆ ಮಾಡ್ತಾರೆ. ಇನ್ನೊಂದು ವಿಷಯ ಹೇಳ್ಬೇಕಂತ ಹೇಳಿದ್ರೆ ಈ CF ಆಂಡ್ರೂಸ್ ಅವರು ತಮ್ಮ ತಂದೆ ತಾಯಿಗಳಿಗೆ 14 ಮಕ್ಕಳಲ್ಲಿ ಒಬ್ಬರಾಗಿದ್ದಾರೆ. ನೋಡ್ರಿ, ಅವರ ಒಂದು ಕುಟುಂಬದಲ್ಲಿ 14 ಮಕ್ಕಳಲ್ಲಿ ಈ CF ಆಂಡ್ರೂಸ್ ಎಂಬುದಾಗಿ ಹೇಳಲ್ಪಡುವಂತ ಈ ವ್ಯಕ್ತಿ ಕೂಡ ಹುಟ್ಟುತ್ತಾರೆ. ನೋಡಿ ಎಷ್ಟೊಂದು ಕಷ್ಟ ಇರ್ತದಲ್ಲ. ಸಾಧಾರಣ ಅವ್ರು ಬಂದ್ಬಿಟ್ಟು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಅವ್ರು ಬರೀತಾ ಇದ್ರು, ಕಷ್ಟದಲ್ಲೇ ಇದ್ರು ತುಂಬಾ. 14 ಮಕ್ಕಳನ್ನ ಬೆಳೆಸ್ಬೇಕು, ನಡೆಸ್ಬೇಕು ಅಂತ ಹೇಳಿದ್ರೆ ಸಾಧಾರಣ ವಿಷಯನೇ ಅಲ್ಲ. ಈಗಿನ ಕಾಲದಲ್ಲಿ ನಾವು ಒಬ್ಬರಿಬ್ಬರು ಮಕ್ಕಳನ್ನ ನಾವು ಬಂದ್ಬಿಟ್ಟು ಬೆಳೆಸೋದು ಎಷ್ಟೊಂದು ಕಷ್ಟ ಇದೆ ಅಂದ್ರೆ ಅದು ಬಂದ್ಬಿಟ್ಟು ದೊಡ್ಡ ಒಂದು ಸಾಹಸ ಮಾಡ್ದಂಗೆ, ಅರೆ ಸಾಹಸ ಮಾಡ್ದಂಗೆ. ಅವ್ರನ್ನ ನಾವು ಬೆಳೆಸೋದು, ಅವ್ರ ಆರೋಗ್ಯಗಳನ್ನ ನೋಡ್ಕೊಳ್ಳೋದು, ಅವಶ್ಯಕತೆಗಳನ್ನ, ಮೂಲಭೂತ ಸೌಕರ್ಯಗಳನ್ನ ಕೊಡೋದು, ವಿದ್ಯಾಭ್ಯಾಸ ಕೊಡೋದು, ಮತ್ತೆ ತಿರುಗಿ ಬೇರೆ ರೀತಿಯಾದಂತಹ ಒಂದು ರೀತಿಯಾದಂತಹ ಬೇಸಿಕ್ ನೀಡ್ಸ್ ಗಳನ್ನ ನಾವು ಕೊಡುವಂತ ಸಂದರ್ಭದಲ್ಲಿ ಬಹಳ ಕಷ್ಟಪಡ್ತೀವಿ. ಆದ್ರೆ ಆಗಿನ ಕಾಲದಲ್ಲಿ 14 ಮಕ್ಕಳನ್ನ ನೋಡಿ ಯಾವ ರೀತಿಯಲ್ಲಿ ಅವ್ರು ನಡೆಸಿರ್ತಾರೆ ಅಂತೇಳಿ, ಆರ್ಥಿಕ ಬಿಕ್ಕಟ್ಟಿನ ಹಂತದಲ್ಲಿ ಕೂಡ ಅವರು ಬಂದ್ಬಿಟ್ಟು ಏನ್ ಮಾಡಿದ್ರು ಅಂದ್ರೆ ದೇವರ ಮುಖಾಂತರವಾಗಿ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದ್ರು. ಆ 14ರಲ್ಲಿ ಒಬ್ಬರಾಗಿರುವಂತ CF ಆಂಡ್ರೂಸ್ ಅವರು ಇವತ್ತು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಮತ್ತೆ ಮುಂದೆ ನೋಡ್ಬೇಕಂದ್ರೆ ಕುಟುಂಬ ಹೆಂಗಿತ್ತು ಅಂತ ಹೇಳಿದ್ರೆ ಧರ್ಮನಿಷ್ಠೆಯಿಂದ ಬೆಳೆದಂತ ಒಂದು ಕುಟುಂಬ. ಇವರು ಒಂದು ಆಂಗ್ಲಿಕನ್ ಕುಟುಂಬ, ಅಂದ್ರೆ ಒಂದು ಬ್ರಿಟಿಷ್ ಸಭೆಗೆ ಸೇರಿದಂತಹ ಅಥವಾ ಇಂಗ್ಲೆಂಡ್ ದೇಶಕ್ಕೆ ಸೇರಿದಂತಹ ಜನರಾಗಿರೋದ್ರಿಂದ ಇವರು ಆಂಗ್ಲಿಕನ್ ಕುಟುಂಬದಲ್ಲಿ ಬೆಳೆದ್ರು. ನಂತರ ಇವರು ಬಂದ್ಬಿಟ್ಟು ಕೇಂಬ್ರಿಡ್ಜ್ ಹೋಗ್ಬಿಟ್ಟು ಇವ್ರು ಕಲ್ತಿದ್ದಾರೆ. ಕೇಂಬ್ರಿಡ್ಜ್ ಅಲ್ಲಿ ಇರುವಂತಹ ಪೆಂಟ್ರೋಕ್ ಕಾಲೇಜ್ ನಲ್ಲಿ ಶಾಸ್ತ್ರೀಯ ಅಧ್ಯಯನ ಮತ್ತು ದೇವರ ಶಾಸ್ತ್ರವನ್ನು ಮಾಡ್ತಾರೆ. ನಂತರ ಇವರ ಆಧ್ಯಾತ್ಮಿಕ ದೃಷ್ಟಿಕೋನ ನೋಡ್ಬೇಕಂದ್ರೆ ಮುಖ್ಯವಾಗಿ ಇವ್ರಿಗೆ ಬಡವರು ಮತ್ತು ದುರ್ಬಲರೊಂದಿಗೆ ನಿಜವಾದ ಕ್ರಿಸ್ತಿಯ ಸೇವೆಯನ್ನು ಮಾಡೋದು ಇರುತ್ತೆ. ಸೊ ಇವರು ಸಣ್ಣ ವಯಸ್ಸಿನಿಂದ ಕಷ್ಟಪಟ್ಟ ಇವ್ರು ಅನುಭವಿಸಿದ ಕಾರಣದಿಂದಾಗಿ ಜನರ ಒಂದು ಅಗತ್ಯಗಳು ಏನು, ಜನರು ಯಾವ್ದಕ್ಕೆಲ್ಲ ಕಷ್ಟಪಡ್ತಾರೆ, ಯಾವ್ದೆಲ್ಲ ಮೂಲಭೂತವಾದ ಸೌಕರ್ಯಗಳು ಇರ್ತದೆ ಅಂತೇಳಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂತ ವ್ಯಕ್ತಿಯಾಗಿದ್ರು ಈ ಆಂಡ್ರೂಸ್ ಅವರು, CF ಆಂಡ್ರೂಸ್ ಅವರು. ಪ್ರೀತಿಯುಳ್ಳ ದೇವ ಜನರ ಮುಂದೆ ನೋಡ್ಬೇಕಂತ ಹೇಳಿದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು 1904ನೇ ಇಸ್ವಿಯಲ್ಲಿ ಭಾರತ ದೇಶಕ್ಕೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಬರ್ತಾರೆ. ಕೇಂಬ್ರಿಡ್ಜ್ ಮಿಷನ್ ಮೂಲಕವಾಗಿ ಭಾರತ ದೇಶಕ್ಕೆ 1904ನೇ ಇಸ್ವಿಯಲ್ಲಿ ದೆಹಲಿಗೆ ಬಂದು ಇಳಿತಾರೆ.
ಸೊ ಆವಾಗ ಬ್ರಿಟಿಷ್ ಅವರು ನಮ್ಮ ದೇಶವನ್ನ ಆಳ್ವಿಕೆ ಮಾಡ್ತಿದ್ದ ಕಾರಣದಿಂದಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೇಂಬ್ರಿಡ್ಜ್ ಮಿಷನ್ ಅಂತ ಹೇಳಿ ಹೇಳ್ಬಿಡುವಂತ ಒಂದು ಮಿಷನ್ ಸೊಸೈಟಿ ಇತ್ತು, ಆ ಒಂದು ಸೇವೆ ಸಂಸ್ಥೆ. ಅದರಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಭಾರತ ದೇಶಕ್ಕೆ ಬರ್ತಾರೆ. ಸೊ ಬಂದಾಗ ಇವರ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಭಾರತ ದೇಶದಲ್ಲಿ ಹೇಗಾದ್ರೂ ಮಾಡಿ ಕ್ರಿಸ್ತನ ಸುವಾರ್ತೆನ ಸಾರಬೇಕು, ಜನರಿಗೆ ಬಿಡುಗಡೆಯ ಸ್ವಾತಂತ್ರ್ಯದ ಒಂದು ಹಕ್ಕನ್ನ ಜನರಿಗೆ ತಿಳಿಸ್ಬೇಕು ಅಂತ ಹೇಳಿ ಅವ್ರು ಬರ್ತಾರೆ. ಅವ್ರು ನೋಡ್ಬೇಕಂದ್ರೆ ಬಡವರು ಮತ್ತೆ ಅಂಚಿನಲ್ಲಿರುವ ಕೆಳಜಾತಿಗಳೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದ್ರು. ಅವ್ರು ಕೆಳಜಾತಿ ವರ್ಗದವರು ಮತ್ತೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಅಂತೇಳಿ ಅದು ತುಂಬಾ ಇತ್ತು. ಅವಾಗ ಬ್ರಿಟಿಷ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಎರಡು ರೀತಿಯಾದಂತಹ ಒಂದು ಆರಿಸ್ತನ ಮಾಡಿದ್ರು. ಕೆಲವು ಬಂದ್ಬಿಟ್ಟು ಒಳ್ಳೆಯ ಒಂದು ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡುವ ವಿಚಾರದಲ್ಲಿ ಮಾಡಿದ್ರು ಕೂಡ ಅನೇಕ ಒಂದು ಬ್ರಿಟಿಷರ ಒಂದು ಉದ್ದೇಶಗಳು ಹೆಂಗಿತ್ತು ಅಂತ ಹೇಳಿದ್ರೆ, ಇವ್ರನ್ನ ಹೆಂಗಾದ್ರೂ ಮಾಡಿ ನಾವು ಏನ್ ಮಾಡ್ಬೇಕು, ಒಂದು ರೀತಿಯಲ್ಲಿ ಕಟ್ಟುಪಾಟಲ್ಲಿ ಇಟ್ಕೋಬೇಕು. ಅಂದ್ರೆ ಇವರಲ್ಲಿ ಒಗ್ಗಟ್ಟುತನ ಬರಬಾರ್ದು, ಇವರಲ್ಲಿ ಬಂದ್ಬಿಟ್ಟು ಕಕ್ಷ ಭೇದಗಳು ಉಂಟಾಗಬೇಕು, ಇವರಲ್ಲಿ ಬಂದ್ಬಿಟ್ಟು ಭೇದಗಳು ಬರ್ಬೇಕು, ವರ್ಣ ಭೇದ, ಜಾತಿ ಭೇದ, ಭಾಷೆ ಭೇದ, ಸ್ಥಳ ಭೇದ, ಕುಲ ಭೇದ ಅಂತೇಳಿ ಎಲ್ಲವನ್ನು ಉಂಟು ಮಾಡ್ಬೇಕು ಅಂತೇಳಿ ಏನ್ ಮಾಡಿದ್ರು ಅಂದ್ರೆ ಅನೇಕ ವರ್ತಿ ಈ ಒಂದು ಪಾವರ್ಟಿ ಅಥವಾ ಈ ಒಂದು ಬಡತನವನ್ನ ಏನ್ ಮಾಡಿದ್ರು ಅಂದ್ರೆ ಅವ್ರಿಗೆ ತೋರಿಸಿ ಅವ್ರನ್ನ ಒಂದು ಮಿಡಿತದಲ್ಲಿ ಒಂದು ಹಂತದಲ್ಲಿ ಇಡ್ತಾರೆ. ಇದನ್ನ ಅನೇಕ ಮಿಷನರಿಗಳು ಹಾಗೂ ಬ್ರಿಟಿಷ್ ಅಧಿಕಾರಿಗಳು ಎದುರಿಸ್ತಾ ಇದ್ರು. ಅದಾಗಿ ಕೂಡ ಅಧಿಕಾರ ವರ್ಗ ಯಾರ ಕೈಯಲ್ಲಿ ಇದೆಯೋ ಅವ್ರ ಜೊತಾನೆ ಸ್ಥಿತಿ ಕೈಯಾಗಿರುತ್ತೆ. ಸೊ ಅಂದ್ಮೇಲೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ CF ಜಾನ್ ಇವ್ರ ಆಂಡ್ರೂಸ್ ಅವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆಲ್ಲ ವಿರುದ್ಧವಾಗಿ ಹೋರಾಡಿ ಅವ್ರು ಭಾರತ ದೇಶಕ್ಕೆ ದೆಹಲಿಯಲ್ಲಿ ಬಂದು ಇಳಿದ ಸಮಯದಿಂದ ಹಿಡಿದು ಅವ್ರು ಏನ್ ಮಾಡ್ತಾರೆ, ಪ್ರತಿಯೊಂದು ಸಮಯವೂ ಕೂಡ ಈ ಜನರಿಗೋಸ್ಕರ ಬಂದ್ಬಿಟ್ಟು ಈ ಒಂದು ಅಂಚಿನಲ್ಲಿ ಇರುವವರಿಗೋಸ್ಕರ, ಬಡವರಿಗೋಸ್ಕರ, ಹಿಂದುಳಿದವರಿಗೋಸ್ಕರ, ವಂಚಿತ ಸಮಾಜದಲ್ಲಿ ವಂಚನೆಗೆ ಒಳಗಾದಂತ ಜನರಿಗೆ ನ್ಯಾಯ ಸಿಗ್ಬೇಕು, ಇವ್ರಿಗೆಲ್ಲ ಸ್ವತಂತ್ರದ ಅನುಭವ ಸಿಗ್ಬೇಕು ಅಂತೇಳಿ ಅವರು ಪ್ರಯಾಸ ಪಡ್ತಾರೆ. ಜೊತೆಗೆ ಸೇವೆಯನ್ನು ಮಾಡೋದ್ ಜೊತೆಗೆ ಈ ಸಾಮಾಜಿಕ ಸುಧಾರಣೆಯನ್ನು ಕೂಡ ಮಾಡಿದ್ರು. ಬ್ರಿಟಿಷ್ ಸಾಮ್ರಾಜ್ಯ ಮನೋಭಾವ ನಿರಾಕರಣೆ, ಬ್ರಿಟಿಷ್ ಅವರ ಮನೋಭಾವನೆ ಹೆಂಗಂದ್ರೆ ಅಧಿಕಾರದಲ್ಲಿ ನಡೆಸೋದು, ಎಲ್ಲರನ್ನ ದಬ್ಬಾಳಿಕೆ ಮಾಡುವಂಥದ್ದು. ಇದನ್ನ ಇವರು ಆಕ್ರೋಶ ಮಾಡಿ ವಿರೋಧಿಸ್ತಾ ಇದ್ರು. ಇದು ಸರಿ ಇಲ್ಲ ಅಂತೇಳಿ ಅವ್ರು ಬಂದ್ಬಿಟ್ಟು ಏನ್ ಮಾಡಿದ್ರು, ಅದನ್ನ ವಿರೋಧ ಮಾಡ್ತಾರೆ. ಹಾಗಾಗಿ ಇದೇನಾಗಿತ್ತು ಅಂತ ಹೇಳಿದ್ರೆ ಒಂದು ದೊಡ್ಡ ಬದಲಾವಣೆ ಆಗಿತ್ತು. ಸ್ಥಳೀಯ ಜನರೊಂದಿಗೆ ಏನಾಗಿತ್ತು ಅಂತ ಹೇಳಿದ್ರೆ ಇವ್ರಿಗೆ ಒಂದು ಹೆಸರು ಕೊಟ್ಟರು, ಏನಂದ್ರೆ ದೀನ ಬಂಧು ಅಂತೇಳಿ ಇವ್ರಿಗೆ ಒಂದು ಹೆಸರು ಕೊಟ್ಬಿಟ್ಟು ಇವ್ರಿಗೆ ಒಂದು ರೀತಿಯಂತ ಟೈಟಲ್ ಕೊಟ್ಬಿಟ್ಟು ಇವ್ರು ಬಂದು ಬಡವರ ಸ್ನೇಹಿ, ದೀನ ಬಂಧು ಇವರು ಅಂತೇಳಿ ಹೇಳಿ ಇವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ನಡೆಸ್ತಾರೆ. ನಂತರ ನೋಡ್ಬೇಕಂದ್ರೆ ಭಾರತದ ಒಂದು ಸ್ನೇಹಿ ಎಂಬುದಾಗಿ ಕೂಡ ಇವರು ಹೆಸರು ವಾಸಿಯಾಗಿದೆ. ಅನೇಕರಿಂದ ಬ್ರಿಟಿಷ್ ಸರ್ಕಾರವಾಗ್ಲಿ ಅಥವಾ ಭಾರತದಲ್ಲಿರುವಂತಹ ಅನೇಕ ವ್ಯಕ್ತಿಗಳಾಗ್ಲಿ, ಸರ್ಕಾರವಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ, ಇವರೆಲ್ಲ ಬಿಟ್ಟು ಏನಂತ ಕರೀತಾರೆ ಅಂದ್ರೆ ಈ CF ಆಂಡ್ರೂಸ್ ಅವ್ರನ್ನ ಭಾರತದ ಸ್ನೇಹಿ, ಭಾರತ ಮೇಲೆ ಇವ್ರಿಗೆ ಅಪಾರವಾದ ಪ್ರೀತಿ ಇದೆಯಲ್ಲಪ್ಪ ಅಂತೇಳಿ ಹೇಳ್ತಾರೆ. ಹಾಗಾಗಿ ಇವರ ಜೀವಿತದ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಸಮಾನತೆ, ನ್ಯಾಯ ಮತ್ತು ಮಾನವೀಯ ಮೌಲ್ಯಗಳನ್ನ ಬೋಧಿಸ್ತಾರೆ. ಇದನ್ನ ಸಮಾನತೆ ಇರಬೇಕು, ಯಾವುದೇ ರೀತಿಯಂತ ಹೆಚ್ಚು ಕಡಿಮೆ ಏನಿಲ್ಲ, ಎಲ್ರೂ ನ್ಯಾಯ ಇರಬೇಕು. ಮೂರನೇದಾಗಿ ಮಾನವೀಯತೆಯ ಮೌಲ್ಯಗಳಂದ್ರೆ ಏನು ಅಂತೇಳಿ ಅವರು ಹೇಳ್ತಾರೆ. ಸೊ ಮುಂದೆ ನೋಡ್ಬೇಕಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವ್ರಿಗೆ ಒಂದು ಸ್ನೇಹ ಇತ್ತು. ಮಹಾತ್ಮ ಗಾಂಧಿ ಅವರ ಇವ್ರ ಸ್ನೇಹಿತರಾಗಿದ್ರು. ಮಾತ್ರ ಅಲ್ಲದೆ ಅಲ್ಲಿ ನೋಡ್ಬೇಕಂದ್ರೆ ಠಾಗೂರ್ ಅವ್ರ ತರಲ್ಲ ರವೀಂದ್ರನಾಥ್ ಠಾಗೂರ್ ಅವರ ಒಂದು ಸ್ನೇಹ ಕೂಡ ಇತ್ತು ಅಂತ ಹೇಳಿ ಪುರಾವೆಗಳು ಹೇಳ್ತಾ ಇದ್ರು. ಹಾಗಾಗಿ ಬ್ರಿಟಿಷ್ ಅಧಿಕಾರಿಗಳಿಗೆ ಸಂಬಂಧ ಸೇತುವೆಯಾಗಿತ್ತು. ಭಾರತ ಹಾಗೂ ಬ್ರಿಟಿಷ್ ಅಧಿಕಾರಿಗಳೊಂದಿಗೆ ನಡುವೆ ಇರುವಂತಹ ಒಂದು ಸಂಬಂಧ ಸೇತುವೆಯನ್ನ ಇವರು ಸ್ಥಾಪಿಸಿದ್ರು. ನಂತರ ನೋಡ್ಬೇಕಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ದೀನ ಬಂಧು ಅಥವಾ ಬಡವರ ಸ್ನೇಹಿ ಆಗಿ ಒಂದು ಹೆಸರು ಅಥವಾ ಶಿರೋನಾಮೆಯನ್ನ ಇವರಿಗೆ ಕೊಡಲಾಯಿತು. ನಂತರ ನೋಡ್ಬೇಕಂದ್ರೆ ಸಾಮಾಜಿಕ ಮತ್ತು ರಾಜಕೀಯ ಸುಧಾರಣೆಗಳಿಗೆ ಬೆಂಬಲವನ್ನು ಕೊಡ್ತಾ ಇದ್ರು. ಇಲ್ಲಿ ಈ ರೀತಿ ಮಾಡುವಂತ ವೇಳೆಯಲ್ಲಿ ಮುಂದೆ ಅವರ ಒಂದು ಸೇವೆ ಮತ್ತು ಸಾಮಾಜಿಕ ಕೊಡುಗೆಗಳನ್ನು ನೋಡುವಾಗ ವಿದ್ಯೆ ಮಾತ್ರಲ್ಲದೆ ಧರ್ಮ ಮಾತ್ರಲ್ಲದೆ ಈ ವಿದ್ಯೆ ಧರ್ಮದ ಒಂದು ಶಕ್ತಿಯನ್ನ ಬಳಸಿಕೊಂಡು ಸಾಮಾಜಿಕ ಸೇವೆಯನ್ನ ಅವ್ರು ಮಾಡ್ತಾ ಇದ್ರು. ಯಾಕಂದ್ರೆ ಇವ್ರು ಚೆನ್ನಾಗಿ ಓದ್ಬಿಟ್ಟು ಆ ಒಂದು ವಿದ್ಯೆನ ಏನ್ ಮಾಡಿದ್ರು ಅಂದ್ರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡದೆ ಜನರ ಏಳಿಗೆಗೋಸ್ಕರ, ಅದು ವಿಶೇಷವಾಗಿ ಬಡವರ ಏಳಿಗೆಗೋಸ್ಕರ ಒಂದು ರೀತಿಯಲ್ಲಿ ಅಸಮಾನವಾಗಿ ನಡೆಸಲ್ಪಟ್ಟಂತಹ ಒಂದು ಜಾತಿತೀತಿಯ ಒಂದು ಕಾರ್ಯಗಳನ್ನೆಲ್ಲ ಬಂದ್ಬಿಟ್ಟು ಹೊರಹೊಡಿಸ್ಬೇಕು ಅಥವಾ ಒಂದು ಅಧಿಕಾರ ದಬ್ಬಾಳಿಕೆಯನ್ನ ಹೊರಹೊಡಿಸ್ಬೇಕು ಅಂತೇಳಿ ಜನಗಳಿಗೆ ಏನ್ ಮಾಡಿದ್ರು ಮುತುವರ್ಜಿಯಿಂದ ಕಾಳಜಿಯಿಂದ ಸೇವೆಯನ್ನ ಮಾಡ್ತಾ ಇದ್ರು. ಬಡವರಿಗೆ ದಾರಿದ್ರ್ಯ ನಿವಾರಣೆಯಲ್ಲಿ ಸಹಾಯ ಮಾಡ್ತಾ ಇದ್ರು. ನೋಡ್ರಿ, ಅವ್ರಿಗೆ ಬಡವರಿಗೆ ಇರುವಂತ ದಾರಿದ್ರ್ಯತೆಯನ್ನ ಏನ್ ಮಾಡಿದ್ರು ಅಂದ್ರೆ ಅವರು ನಿವಾರಣೆ ಮಾಡ್ಲಿಕ್ಕೆ ಸಹಾಯವನ್ನ ಮಾಡ್ತಾ ಇದ್ರು. ಪ್ರೀತಿಯ ದೇವ್ರ ಜನರೇ, ಯಾವುದು ನೋಡ್ರಿ, ಅವ್ರಿಗೆ ಇರುವಂತಹ ಒಂದು ಸಂಬಳ ಅಥವಾ ಅವರಲ್ಲಿ ಇರುವಂತಹ ಒಂದು ಹಣಕಾಸಿನ ಸ್ಥಿತಿಯ ಮಧ್ಯದಲ್ಲಿ ಕೂಡ ತನ್ನ ಒಂದು ಸ್ವಾರ್ಥತೆಯನ್ನ ಯೋಚನೆ ಮಾಡದೆ ಅವ್ರೇನ್ ಮಾಡ್ತಾರಂದ್ರೆ ದಾರಿದ್ರ್ಯದಲ್ಲಿ ಇರುವಂತಹ, ಬಡತನದಲ್ಲಿ ಇರುವಂತಹ ಕೆಳವರ್ಗದವ್ರಿಗೆ ಇರುವವರ್ಗ, ಅವ್ರು ಸರಿಯಾಗಿ ಊಟ ಇಲ್ಲದೆ ಇರೋರಿಗೆ ಇವ್ರೇನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಸಹಾಯಗಳನ್ನ ಮಾಡ್ತಾರೆ.
ಮತ್ತು ಅನೇಕರು ಬಂದ್ಬಿಟ್ಟು ಈ ರೀತಿ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ನಿಜವಾಗ್ಲೂ ದೇವರ ಹೃದಯ ಅವರಲ್ಲಿ ಇದ್ರೆ ಅವ್ರು ಖಂಡಿತವಾಗ್ಲೂ ಅವ್ರು ಮಾಡೋದನ್ನ ನಾವು. ಮತ್ತೆ ಇವರಲ್ಲಿ ಅನೇಕ ಶಿಸ್ತುಗಳಿದ್ದು, ಸಹಾನುಭೂತಿ ಇದ್ದು, ಕ್ರಿಸ್ತಿಯ ಪ್ರೀತಿ ಪ್ರತಿಬಿಂಬಿಸ್ತಾ ಇತ್ತು. ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವನ ಮಾಡುವಾಗ ಇದ್ನೋ ಅದೇ ರೀತಿನೇ ಈ ಆಂಡ್ರೂಸ್ ಅವರು ಕೂಡ ಬದುಕ್ತಾ ಇದ್ರು. ಪ್ರೀತಿಲ ದೇವಚಂದ್ರೆ ಸ್ವಾಮಿ ಯಾವ ರೀತಿಯಲ್ಲಿ ಆ ವ್ಯಭಿಚಾರ ಸ್ತ್ರೀಯನ್ನ ಕರುಣಿಸಿದ್ನೋ ಅದೇ ರೀತಿಯಲ್ಲಿ ಇವರು ಕೂಡ ಭಾರತ ದೇಶದಲ್ಲಿ ಇರುವಂತಹ ಅನೇಕ ಜನರನ್ನ ಕರುಣಿಸಿ ಪ್ರೀತಿಸ್ತಾ ಇದ್ದಾರೆ. ಕಡೆಯದಾಗಿ ಅವರು ಏಪ್ರಿಲ್ 5ನೇ ತಾರೀಕು 1940ನೇ ಇಸ್ವಿಯಲ್ಲಿ ಕೋಲ್ಕತ್ತಾದಲ್ಲಿ, ಭಾರತ ದೇಶದಲ್ಲಿರುವಂತಹ ಕೋಲ್ಕತ್ತಾ ಪ್ರಾಂತ್ಯದಲ್ಲಿ ಅವರು ಸತ್ತು ಹೋಗ್ತಾರೆ. ಅವರು ಮರಣವನ್ನು ಹೊಂದುತ್ತಾರೆ. ನೀವು ಇಮೇಜ್ ನೋಡಬಹುದು. ಅವ್ರಿಗೋಸ್ಕರ ಒಂದು ಸ್ಮರಣಾರ್ಥಕ ಅಲ್ಲಿ ಏರ್ಪಡಿಸಿರ್ತಾರೆ. ಅವರು ಒಂದು ಸಮಾಧಿ ಹೂಳಲ್ಪಟ್ಟಿರುವಂತಹ ಸ್ಥಳದಲ್ಲಿ ಅವರ ಒಂದು ಪ್ರತಿಮೆ ಅಲ್ಲಿ ನಿರೂಪಣೆ ಮಾಡಿ ಇವರು ನಿದ್ರಿಸ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಬರೆದಿರೋದನ್ನು ನಾವು ಕಾಣಬಹುದು. ಮಾತ್ರ ಅಲ್ಲದೆ ಎರಡನೇದಾಗಿ ನೋಡುವಾಗ ಇಲ್ಲಿ ಭಾರತ ಮತ್ತು ಬ್ರಿಟಿಷ್ ಅವರ ಒಂದು ಮಧ್ಯದಲ್ಲಿ ನಿಸ್ವಾರ್ಥವಾದ ಸೇವೆಯನ್ನು ಮಾಡೋದ್ರಿಂದ ಮೆಚ್ಚಿ ಇವರು ಏನ್ ಮಾಡಿದಾರೆ ಅಂದ್ರೆ, ಭಾರತ ದೇಶಕ್ಕೂ ಇವರ ಒಂದು ಹೆಸರಿನಲ್ಲಿ ಒಂದು ಸ್ಟಾಂಪ್ ಕೂಡ ಇವ್ರು ಏನ್ ಮಾಡಿದ್ರು ಅಂದ್ರೆ ಬಿಡುಗಡೆ ಮಾಡ್ತಾರೆ. ಭಾರತ ದೇಶ ಏನಾಯ್ತು ಅಂದ್ರೆ ಇವರ ಒಂದು ಕೊಡುಗೆಗಳ ಅಥವಾ ಇವರ ಒಂದು ಸೇವೆ ಮನೋಭಾವನೆಯನ್ನ ಮೆಚ್ಚಿ, ಇವರ ಒಂದು ಸಹಾನುಭೂತಿಯನ್ನ ಮೆಚ್ಚಿ ಏನ್ ಮಾಡಿದ್ರು, ಸ್ಟಾಂಪ್ ಅನ್ನ ಬಿಡುಗಡೆ ಮಾಡಿದ್ರು. ನೋಡಿ, ಎಲ್ಲೋ ಒಂದು ಯುರೋಪ್ ದೇಶದಲ್ಲಿ, ಯುನೈಟೆಡ್ ಕಿಂಗ್ಡಮ್ ಎಂದಾಗ ಹೇಳ್ಬಿಡುವಂತ ದೇಶದಲ್ಲಿ, ಒಂದು ನ್ಯೂ ಕ್ಯಾಸಲ್ ಅಪಾನ್ ಟೈನ್ ಎಂದಾಗ ಹೇಳ್ಬಿಡುವಂತ ಒಂದು ಪ್ರಾಂತದಲ್ಲಿ ಹುಟ್ಟಿದ ವ್ಯಕ್ತಿ ಭಾರತ ದೇಶದ ಕೋಲ್ಕತ್ತಾ ಪ್ರಾಂತದಲ್ಲಿ ತಮ್ಮ ಜೀವಿತವನ್ನು ತಾನು ಸತ್ತು ಹೋದ್ರು. ಇವತ್ತು ಕೂಡ ಅವ್ರು ಏನಾಗಿದ್ದಾರೆ ಅಂದ್ರೆ ಜೀವಂತವಾಗಿದ್ದಾರೆ. ಅವರು ಶಾರೀರ ಸತ್ತು ಹೋಗಿರ್ಬೋದು, ಆದ್ರೆ ಅವರ ಆತ್ಮ ದೇವರ ಬಳಿಯಲ್ಲಿ ಸದಾಕಾಲ ಜೀವಿಸ್ತಾ ಇದೆ ಅಂತೇಳಿ ಅಥವಾ ನಾವು ವಿಶ್ವಾಸ. ಸರಿ, ಇವರ ಜೀವನದಿಂದ ನಾವು ಕಲ್ತುಕೊಳ್ಳುವಂತ 4 ಮುಖ್ಯವಾದ ಪಾಠ. ಮೊದಲನೇದಾಗಿ, ಬಡವರ ಮತ್ತು ಅಂಚಿನವರ ಜೊತೆ ನಿಂತಿದ್ರು. ಹೌದಾ? ಬಡವರ ಮತ್ತೆ ಅಂಚಿನಲ್ಲಿ ಇದ್ದವರ ಜೊತೆ ನಿಂತಿದ್ರು. ಸ್ವಾಮಿ ಹೇಳಿದ ಹಾಗೆ ಮತ್ತಾಯ ಸುವಾರ್ತೆ 25:40 ನೀವು ಈ ಚಿಕ್ಕವರಲ್ಲಿ ಒಬ್ಬನಿಗೆ ಏನ್ ಮಾಡ್ತಿರೋ ಅದು ನನಗೆ ಮಾಡಿದಂತೆಯೇ ಆಗ್ತದೆ ಅಂತೇಳಿ ಸ್ವಾಮಿ. ಸೊ ಅದೇ ರೀತಿ ಇವತ್ತು ನಾವು ಕೂಡ ಬಡವರಿಗೆ, ಅಂಚಿನವರಿಗೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಅವ್ರ ಪರವಾಗಿ ನಿಂತ್ಕೋಬೇಕು, ಅವ್ರ ಪರವಾಗಿ ನಾವು ಸಹಾಯ ಮಾಡ್ಬೇಕು. ಸ್ವಾಮಿ ಅದನ್ನೇ ನಮ್ಮಿಂದ ಬಯಸ್ತಾ ಇದ್ದಾರೆ. ಎರಡನೇದಾಗಿ ನೋಡುವಾಗ, ನ್ಯಾಯ ಮತ್ತು ಸಮಾನತೆಗೆ ಹೋರಾಟ. ನ್ಯಾಯ ಮತ್ತು ಸಮಾನತೆಗೋಸ್ಕರ ಹೋರಾಟ. ನೀವು ಯೆಶಾಯ 1ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡುವಾಗ, ನ್ಯಾಯವನ್ನ ಕಲಿಯಿರಿ, ಹಿಂಸಿತರಿಗೆ ಸಹಾಯ ಮಾಡ್ರಿ, ತಂದೆ ಇಲ್ಲದವರಿಗೆ ನ್ಯಾಯವನ್ನು ನೀಡಿ, ವಿಧವೆಯ ವ್ಯಾಜ್ಯವನ್ನ ತೀರಿಸಿ ಕೊಡಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪ್ರವಾದಿಯ ಬಂದ್ಬಿಟ್ಟು ಸ್ವಾಮಿ ದೇವ್ರು ಬಂದ್ಬಿಟ್ಟು ಪ್ರವಾದಿಯ ಮುಖಾಂತರವಾಗಿ ಹೇಳಿದ ವಿಚಾರ ಏನಂದ್ರೆ, ಈ ನ್ಯಾಯವನ್ನ ಕಲಿಯಿರಿ, ನ್ಯಾಯ ಮಾಡೋದನ್ನ ನೀವು ಕಲ್ತುಕೊಳ್ರಿ, ಹಿಂಸೆಗೆ ನೀವು ಬಂದ್ಬಿಟ್ಟು ಹಿಂಸಿತರಿಗೋಸ್ಕರ ನೀವು ಸಹಾಯ ಮಾಡ್ರಿ. ಮೂರನೇದಾಗಿ ನೋಡ್ಬೇಕಂದ್ರೆ, ತಂದೆ ಇಲ್ಲದವ್ರಿಗೋಸ್ಕರ ನೀವು ನ್ಯಾಯವನ್ನ ಮಾಡ್ರಿ, ವಿಧವೆಗೋಸ್ಕರ ನೀವೇನ್ ಮಾಡ್ರಿ, ವ್ಯಾಜ್ಯವನ್ನ ತೀರಿ ಅವ್ರಿಗೆ ನೀವು ಕೊಡ್ರಿ ಅಂತ ಹೇಳ್ತೀವಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಯೆಶಾಯ 1ನೇ ಅಧ್ಯಾಯ 17ನೇ ವಚನ. ಮೂರನೇದಾಗಿ ನೋಡುವಾಗ, ಕ್ರಿಸ್ತನ ಪ್ರೀತಿಯನ್ನ ಬದುಕಿನಲ್ಲಿ ತೋರಿಸಿ. ಸೊ ಸ್ವಾಮಿ ಬಂದ್ಬಿಟ್ಟು ನಾವು ಕ್ರೈಸ್ತರಾಗಿದ್ದೇವೆ ಅಂತ ಕೂಡಲೇ, ಅಥವಾ ನಾವು ಕ್ರೈಸ್ತರಾಗಿದ್ದೀವಿ ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಯೇಸು ಸ್ವಾಮಿಯ ಜೀವಿತವನ್ನ ನಾವು ಹೊರಗಡೆ ತೋರ್ಪಡಿಸ್ಬೇಕು. ಹೌದಾ? ಅಲ್ಲಿ ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 12ನೇ ವಚನದಲ್ಲಿರುತ್ತೆ, ನಾನು ನಿಮಗೆ ಆಜ್ಞಾಪಿಸುವುದರಿಂದಲೂ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಅಲ್ವಾ? ಕ್ರಿಸ್ತನ ಪ್ರೀತಿಯನ್ನ ಬದುಕಿನಲ್ಲಿ ತೋರಿಸ್ಬೇಕು. ಸೊ ಆಂಡ್ರೂಸ್ ಅವರು ತಮ್ಮ ಜೀವಿತದಲ್ಲಿ ಬದುಕಿನಲ್ಲಿ ತೋರಿಸ್ತಾ ಇದ್ರು. ಹೌದಾ? ಎಂತ ಸ್ಥಿತಿ ಬಂದ್ರು ಕೂಡ ಅವ್ರು ತಾವು ಪಟ್ಟಂತ ಕಷ್ಟ ಜನರು ಪಡಬಾರದು ಅಂತ ಹೇಳಿ ಉತ್ತಮವಾದ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸೇವೆಯನ್ನು ಮಾಡಿ. ಇವತ್ತು ಸ್ವಾಮಿ ನಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನಾನು ನಿಮಗೆ ಆಜ್ಞಾಪಿಸುವ ಆಜ್ಞೆಯನ್ನ ನೀವು ಕೈಗೊಳ್ಬೇಕು, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾವು ಪ್ರೀತಿ ಮಾಡ್ತಾ ಇದ್ದೀವಾ? ಪ್ರೀತಿ ಮಾಡುವಂತಹ ಹಂಗಿನಲ್ಲಿ ಇದ್ದೀವಾ? ಯಾರನ್ನೆಲ್ಲ ಪ್ರೀತಿ ಮಾಡ್ಬೇಕು ಸ್ವಾಮಿ ಅಂತಿದ್ದಾನೆ. ಹೌದಾ? ಯಾರನ್ನೆಲ್ಲ ಪ್ರೀತಿ ಮಾಡಬೇಕು? ನಮ್ಮನ್ನ ಪ್ರೀತಿಸೋರ್ನ ಮಾತ್ರ ನಾವು ಪ್ರೀತಿಸೋದಲ್ಲ, ನಮ್ಮನ್ನ ಹಾಗೆ ಮಾಡುವವ್ರನ್ನ, ನಮ್ಮನ್ನ ಒಂದು ವಿರೋಧಿಸುವವ್ರನ್ನ, ನಮ್ಮನ್ನ ಖಂಡಿಸುವವ್ರನ್ನ, ನಮ್ಮನ್ನ ಶಪಿಸುವವ್ರನ್ನ, ನಮ್ಮ ಒಂದು ನಾಶನವನ್ನ ಎದುರು ನೋಡ್ತಿರೋರ್ನ ಕೂಡ ನಾವು ಪ್ರೀತಿಸ್ಬೇಕು. ಅದು ಸಾಧ್ಯವಾಗತ್ತಾ? ಸಾಧ್ಯವೇ ಇಲ್ಲ. ಆದ್ರೆ ಸ್ವಾಮಿ ನಮ್ಮಿಂದ ಬಯಸುವಂಥದ್ದು ಇದೆ. ಏನಂದ್ರೆ, ನಿಮ್ಮ ಬಂದ್ಬಿಟ್ಟು ಶತ್ರುಗಳಿಗೋಸ್ಕರ ನೀವೇನ್ ಮಾಡಿ ಪ್ರಾರ್ಥನೆ, ನಿಮ್ಮನ್ನ ಹಿಂಸಿಸುವವರಿಗೋಸ್ಕರ ನೀವು ಪ್ರಾರ್ಥಿಸಿ, ನಿಮ್ಮ ಎಲ್ಲ ವಿರೋಧಿಗಳಿಗೋಸ್ಕರ ನೀವು ಪ್ರಾರ್ಥಿಸಿ ಅಂತ. ಇಷ್ಟು ಒಂದು ಕಠಿಣವಾದ ಉಪದೇಶ ಆದ್ರೂ ಕೂಡ ಸ್ವಾಮಿ ಅದನ್ನ ಪಾಲಿಸ್ತಾರೆ. ಇವತ್ತು ನಾವು ಪಾಲಿಸೋದಕ್ಕೆ ಕಷ್ಟ ಅಲ್ವಲ್ಲ? ಆಂಡ್ರೂಸ್ ಅವ್ರು ಪಾಲಿಸಿರಲ್ವಾ? ಇವತ್ತು ನೀವು ಮಾಡ್ಬೋದು. 4ನೇದಾಗಿ ನೋಡುವಾಗ, ಕ್ರಿಸ್ತ ಸೇವೆಯನ್ನು ಅಧಿಕಾರಕ್ಕಾಗಿ ಅಲ್ಲ, ತ್ಯಾಗಕ್ಕಾಗಿ ಅವ್ರು ಸೇವೆ ಮಾಡಿ.
ನೋಡ್ರಿ, ಒಬ್ಬ ಬ್ರಿಟಿಷ್ ಅಧಿಕಾರಕ್ಕೊಳಗೆ ಸೇರಿದಂತ CF ಆಂಡ್ರೂಸ್ ಅವರು ಯಾವಾಗ್ಲೂ ಕೂಡ ಅಧಿಕಾರವನ್ನ ಚಲಾಯಿಸ್ತಾರೆ. ಇವತ್ತು ಅನೇಕರು ಏನ್ ಮಾಡ್ತಾರೆ ಅಂದ್ರೆ ಅಧಿಕಾರ ಚಲಾಯಿಸ್ತಾರೆ. ತಮ್ಗೆ ಕೊಡಲ್ಪಟ್ಟಂತಹ ಅಧಿಕಾರ, ತಮ್ಮ ಕೆಳಗೆ ಇರುವಂತಹ ಕೆಲವೊಂದು ಕೆಲಸದವರು ಅಥವಾ ತಮ್ಗೆ ಕೆಳಗಿರುವಂತಹ ಉದ್ಯೋಗಿಗಳನ್ನ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಅಧಿಕಾರ ವರ್ಗದಲ್ಲಿ ಏನಾದ್ರು ವಿನಾಕಾರಣವಾಗಿ ಬೈಯೋದು, ವಿನಾಕಾರಣವಾಗಿ ಅವರಲ್ಲಿರುವಂತದನ್ನ ಹೇಳ್ತಾ ಇರ್ತಾರೆ. ಅದು ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅದು ಸ್ಟ್ರಾಟಜಿ. ಈ ರೀತಿ ನಾವು ಮಾಡಿದ್ರೆ ಏನಾಗುತ್ತೆ, ಅವ್ರು ಹಿಡಿತದಲ್ಲಿ ಇರ್ತಾರೆ. ಇಲ್ಲ ಅಂದ್ರೆ ಏನಾಗುತ್ತೆ, ಬಹಳ ಬೆಳೆದು ಬಿಡುತ್ತೆ, 2 ಕೊಂಬು ಬೆಳೆದು ಬಿಡುತ್ತೆ. ಹಂಗಲ್ಲ ಪ್ರೀತಿಗಳ ದೇವಚಂದ್ರ ಸ್ವಾಮಿ ಯಾವತ್ತೂ ಆತರ ಮಾಡೋದಲ್ಲ. ಕ್ಷಮಿಸ್ಬೇಕು ಅಂತಿದ್ದಾರೆ, ಪ್ರೀತಿಯಿಂದ ನಡೆಸ್ಬೇಕು ಅಂತ, ಅಧಿಕಾರದಿಂದ ಅಲ್ಲ, ತ್ಯಾಗದಿಂದ ನಾವು ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಒಂದ್ ವೇಳೆ ಅವ್ರು ನಮ್ಗೆ ಮರ್ಯಾದೆ ಕೊಟ್ಟು ಭಯ ಪಟ್ಟು ಎಲ್ಲ ಮಾಡ್ಬೋದು. ಆದ್ರೆ ನಾವು ನಮ್ಮ ತರುವಾಯ ಏನಾಗುತ್ತೆ, ಅಯ್ಯೋ ಆ ವ್ಯಕ್ತಿ ಈ ರೀತಿ ಆ ರೀತಿ ಮಾಡ್ದ ಅಂತೇಳಿ ನಮ್ಮ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಕೀಳಾಗಿ ಮಾತಾಡ್ತಾರೆ. ಸ್ವಾಮಿ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ವಿ, CF ಆಂಡ್ರೂಸ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ವಿ. ಕಾರಣ ಏನ್ ಗೊತ್ತಾ, ತ್ಯಾಗಮಯವಾದ ಸೇವೆ. ಹೌದಾ, ಮತ್ತಾಯ ಸುವಾರ್ತೆ 20:28 ವಚನದಲ್ಲಿ ಮನುಷ್ಯ ಕುಮಾರನ ಸೇವೆ ಹೊಂದಿಕೊಳ್ಳುವುದಕ್ಕೋಸ್ಕರ ಬರ್ಲಿಲ್ಲ, ಬಾರದಿದ್ದಾನೆ, ಸೇವೆ ಮಾಡಿ ಅನೇಕರಿಗೋಸ್ಕರ ತನ್ನ ಪ್ರಾಣವನ್ನು ಬಿಡುವುದಕ್ಕೋಸ್ಕರ ಬಂದಿದ್ದಾನೆ. ಸ್ವಾಮಿ ಬಂದ ಉದ್ದೇಶ ಏನಪ್ಪಾ ಅಂದ್ರೆ ತನ್ನ ಪ್ರಾಣವನ್ನೇ ಬಿಡ್ಬೇಕು. ಇವತ್ತು ನಾವುಗಳು ಯಾಕಪ್ಪ ಮಾಡ್ತಾ ಇದೆಯಾ ಸೇವೆ, ಯಾಕಪ್ಪ ಇದೆಯಾ, ಯಾಕಪ್ಪ ಈ ಕೆಲಸ ಮಾಡ್ತಿದ್ಯಾ, ಏನಿದು ಅಂತ ಹೇಳಿದ್ರೆ ಅದು ಇದು ಅಂತೇಳಿ 108 ಸ್ವಾರ್ಥಮಯವಾದ ಕಾರ್ಯಗಳನ್ನ ಹೇಳ್ತಾ ಇದ್ವಿ. ಹಂಗೆಲ್ಲ ಪ್ರೀತಿಲ್ಲ ದೇವಚಂದ್ರ ನಮ್ಮ ಜೀವನದಲ್ಲಿ ಈ 4 ಕಾರ್ಯಗಳನ್ನ ನಾವು ಅಳವಡಿಸಿಕೊಳ್ಳೋಣ. ಸ್ವಾಮಿ ಹಾಗೆ ಆ ಒಬ್ಬ ವಿಚಾರಸ್ಥಿತಿಯನ್ನ ಕ್ಷಮಿಸಿದ CF ಆಂಡ್ರೂಸ್ ರವರ ಹಾಗೆ ನಾವು ನಮ್ಮ ಅಧಿಕಾರವನ್ನ ನಾವು ಚಲಾಯಿಸಬಾರ್ದು. ತ್ಯಾಗದಿಂದ ಇರೋಣ, ಪ್ರೀತಿಯಿಂದ ನಾವು ಬಂದ್ಬಿಟ್ಟು ಸೇವೆ ಮಾಡೋಣ, ನ್ಯಾಯ ಮತ್ತು ಸಮಾನತೆಗೋಸ್ಕರ ಹೋರಾಡೋಣ, ಬಡವರು ಮತ್ತೆ ಅಂಚಿನಲ್ಲಿ ಇರುವವರಿಗೋಸ್ಕರ ನಾವು ಏನ್ ಮಾಡೋಣ, ಒಂದು ಧ್ವನಿ ಕೊಡೋಣ. ದೇವರು ನಮ್ಮನ್ನ ಏನ್ ಮಾಡ್ತಾರೆ, ಆಶೀರ್ವದಿಸ್ತಾರೆ. ತಲೆಗಳು ತಗ್ಗಿಸಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆ ಆದ ದೇವರೇ, ಈ ದಿವಸದಲ್ಲಿ ನಮ್ಮನ್ನ ಜೀವಿಸಿದ ಎಣಿಕೆ ನಡೆಸಕ್ಕಾಗಿ ಸ್ತೋತ್ರ ಮಾಡಿ. ಈ ವೇಳೆಯಲ್ಲಿ ದೇವರೇ CF ಆಂಡ್ರೂಸ್ ಅವರ ಬಗ್ಗೆ ಕರ್ತನೆ ಸ್ವಾಮಿ ನಾವು ಧ್ಯಾನ ಮಾಡಿ. ಚಾರ್ಲ್ಸ್ ಪಿಯರ್ ಆಂಡ್ರೂಸ್ ಅವರು ಸುಮಾರು ದೇವರೇ ಅವರ ಜೀವಿತದಲ್ಲಿ ಕರ್ತನೆ ಸ್ವಾಮಿ ತಾನು ಬದುಕಿದ ಕಾಲವೆಲ್ಲ ಕರ್ತನೆ ನಿಜವಾದ ಸೇವೆಯನ್ನು ಮಾಡಿದ್ರು. ದೇವರೇ ಭಾರತ ದೇಶಕ್ಕೆ ಬಂದ್ರು, ಭಾರತ ದೇಶದಲ್ಲಿ ಇದ್ದಂತ ಬಡತನಕ್ಕೋಸ್ಕರ ದೇವರೇ ಅವ್ರು ಕೂಗು ಕೊಟ್ರು, ಧ್ವನಿ ಕೊಟ್ರು. ದೇವರೇ ಸ್ವಾಮಿ ಸ್ವತಂತ್ರಕ್ಕೋಸ್ಕರ ದೇವರೇ ಅವ್ರ ಜೊತೆ ನಿಂತ್ಕೊಂಡ್ರು ದೇವರೇ. ಹಾಗಾಗಿ ದೇವರೇ ಅನೇಕ ಸುಧಾರಣೆಗಳು ಉಂಟಾಯಿತು. ದೇವರೇ ಭಾರತ ದೇಶದ ಕರ್ತನೆ ಸ್ವಾಮಿ ಬ್ರಿಟಿಷ್ ದೇಶದ ಒಂದು ಮಧ್ಯದಲ್ಲಿ, ಅಧಿಕಾರದ ಒಂದು ಮಧ್ಯದಲ್ಲಿ ದೇವರೇ ಸ್ವಾಮಿ ಒಂದು ಸೇತುವೆಯಾಗಿ ಅವ್ರ ಕರ್ತನೆ ಕಾರ್ಯಗಳನ್ನು ಮಾಡಿ ದೀನ ಬಂಧು ಅಂತೇಳಿ ಕರ್ತನೆ ಸ್ವಾಮಿ ಹೆಸರಿಗೆ ಪಾತ್ರರಾದ, ಭಾರತದ ಮಿತ್ರ ಅಂತೇಳಿ ದೇವರೇ ಸ್ವಾಮಿ ಹೆಸರಿಗೆ ಪಾತ್ರರಾದ ದೇವರೇ, ಇವತ್ತು ನಾವುಗಳು ಕೂಡ ಕರ್ತನೆ ಸ್ವಾಮಿ ಕರ್ತನೆ ನಮ್ಮ ಸೇವೆಗಳು ಕರ್ತನೆ ಗುರುತಿಸಲ್ಪಡಬೇಕು, ಯಥಾರ್ಥವಾಗಿ ನಾವು ಮಾಡಬೇಕು. ಸಹಾಯ ಎಲ್ಲ ಕಲ್ಮಶಗಳನ್ನ ತೆಗೆದುಹಾಕು. ಸೇವೆ ಮನೋಭಾವನೆ, ತ್ಯಾಗ ಮನೋಭಾವನೆಯನ್ನು ಅನುಗ್ರಹ ದೇವರೇ. ಅಧಿಕಾರವನ್ನ ಯೇಸು ನಾಮದಲ್ಲಿ ಕರ್ತನೆ ತೆಗೆದುಹಾಕು. ದೀನ ಸ್ವಭಾವವನ್ನು ನಾವು ಧರಿಸಿಕೊಳ್ಳಿಕ್ಕೆ ನೀನ ಮಹಿಮೆ ಒಂದು ಹೇಳಿದ ವಾಕ್ಯಗಳ ಪ್ರಕಾರವಾಗಿ ನಡೆಸಬೇಕೆಂಬುದಾಗಿ ದೇವರೇ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಿದ್ದೇವೆ. ನೀನು ನಾಮನ್ನು ಮಾತ್ರ ಹೆಚ್ಚಿಸ್ತಾರೆ. ನಮ್ಮ ಕ್ಯಾಲ್ವರಿ ಚಾಪಲ್ ಸೇವೆಯನ್ನು ಆಶೀರ್ವಾದ ಮಾಡು. ಭಾರತ ದೇಶದಲ್ಲಿ ನಡೆದ ಎಲ್ಲ ಸೇವೆಗಳು ನಡೆದಕ್ಕೆ ಸಹಾಯ ನಡೆಸು ದೇವರೇ. ವಿಶೇಷವಾದ ರೀತಿಯಲ್ಲಿ ವಾರಣಾಸಿಯಲ್ಲಿ ನಿವಾರಿಸಿ ಅನೇಕ ಸಭೆಗಳು ನಿಮಗೆ ಮುಚ್ಚಲಾಗಿದೆ. ವಿಶೇಷವಾದ ರೀತಿಯಲ್ಲಿ ದೇವರೇ ಕರ್ತನೆ ಸ್ವಾಮಿ ಇವರೇ ನಮ್ಮ ಡೈರೆಕ್ಟರ್, ಡೆಪ್ಯೂಟಿ ಡೈರೆಕ್ಟರ್, ಅವರ ಕುಟುಂಬದವರು, ಸೇವೆ ವೃಂದದವರು, ಈ ಒಂದು ಸೇವೆಗೆ ಆರ್ಥಿಕ ಸಹಾಯ ಮಾಡ್ತಿರೋ ಪ್ರತಿಯೊಬ್ಬರನ್ನ ಹೆಸರಾಗಿ ನೀನು ಆಶೀರ್ವಾದ ಮಾಡು, ಕೃಪೆಯಿಂದ ನಡೆಸು ದೇವರೇ. ನಮ್ಮ ದೇವರೇ ಕರ್ತನೆ ಸ್ವಾಮಿ ನಮ್ಮ ಪ್ರಾಂತ್ಯಗಳಿಗಾಗಿ ದೇವರೇ, ನಮ್ಮ ರಾಜ್ಯಗಳಿಗಾಗಿ, ನಮ್ಮ ರಾಷ್ಟ್ರಕ್ಕಾಗಿ ನಿಮ್ಮ ಹಸ್ತಕ್ಕೆ ಬರ್ತಾ ಇದ್ದೇನೆ ಕರ್ತನೆ ಸ್ವಾಮಿ. ದೇವರೇ ಕೃಪೆಯು ದೇವರೇ ಸ್ವಾಮಿ ಸಮಾಧಾನವು ನಮ್ಮ ದೇಶವನ್ನ ತುಂಬಿಕೊಳ್ಳಿಕ್ಕಾಗುತ್ತೆ ಸಹಾಯ ಕರ್ತನೆ. ಗಡಿಯಲ್ಲಿ ಆಗಾಗಿ ಕರ್ತನೆ ಕೇಳುವಂತ ಯುದ್ಧಗಳನ್ನ ತೆಗೆದುಹಾಕು, ಸಮಾಧಾನವನ್ನು ನೀನು ಕರ್ತನೆ ಅನುಗ್ರಹ ಮಾಡು. ಪ್ರಕೃತಿಯ ವಿಕೋಪದಿಂದ ದೇವರೇ ಸ್ವಾಮಿ ದೇವರೇ ಸಂಕಟಕ್ಕೊಳಗಾಗಿರುವ ಜನರಿಗೋಸ್ಕರ ಪ್ರಾರ್ಥಿಸುವ ಆಶೆ ಎಲ್ಲ ನಿಮ್ಮ ಇಷ್ಟ ನಿನ್ನ ಮಹಿಮನ್ನು ಬೇಕು ಹಾಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬಿಡ್ತೀನಿ ನಮ್ಮ ಜೀವಗಳ ತಂದೆ ಆದದ್ದು. ಆಮೆನ್.